ದಾವಣಗೆರೆಯ ನಗರವಾಣಿ ದಿನಪತ್ರಿಕೆಯ 12 ಫೆಬ್ರವರಿ 2026 ರ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರ ಮರೆವು ಅರಿವು ವಾರದ ಅಂಕಣ ಮಠ ಸ್ವಾಮಿಗಳು ಭಕ್ತರು. ಒಂದು ಹೊಸ ಮಠ ಉದಯವಾಗಿದೆ ಎಂದರೆ ಅದರ ಜವಾಬ್ದಾರಿ ಏನು ಎಂದು ಆ ಮಠದ ಸ್ವಾಮಿಗಳು ಮತ್ತು ಭಕ್ತರು ಅರ್ಥ ಮಾಡಿಕೊಳ್ಳಬೇಕು. ಸ್ವಾಮಿತನ ಒಂದು ಪದವಿ ಅಲ್ಲ, ಸೇವೆಗೆ ಸಿಕ್ಕ ಸದವಕಾಶ. ಸ್ವಾಮಿಗಳಾದವರು ರಕ್ತ ಸಂಬಂಧಿಗಳಿಂದ ದೂರವಿದ್ದು ಭಕ್ತ ಸಂಬಂಧವನ್ನು ಹೆಚ್ಚಿಸಿಕೊಳ್ಳಬೇಕು. ಸಕಲ ಜೀವಾತ್ಮರ ಲೇಸನ್ನು ಬಯಸುವ ಕಾರ್ಯಯೋಜನೆಗಳನ್ನು ಕೈಗೆತ್ತಿಕೊಳ್ಳಬೇಕು. ನಾನು ನನ್ನಿಂದ ಎನ್ನುವ ಅಹಂಕಾರವನ್ನು ಮನದಿಂದ ಕಿತ್ತೆಸೆದು ವಿನಯ ವಿವೇಕದಿಂದ ವರ್ತಿಸಬೇಕು. ವ್ಯಕ್ತಿಗತ ಇಷ್ಟಾನಿಷ್ಟಗಳನ್ನು ದೂರತಳ್ಳಿ ಸಮಾಜದ ಸರ್ವತೋಮುಖ ಏಳ್ಗೆಗಾಗಿ ತನು ಮನ ಧನದಿಂದ ದುಡಿಯಬೇಕು. ಸ್ವಾಮಿತನ ಬಹುದೊಡ್ಡ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ. ಸ್ವಾಮಿಗಳನ್ನು ಹೊಗಳುವವರು ತೆಗಳುವವರು ಇದ್ದೇ ಇರುತ್ತಾರೆ. ಹೊಗಳಿದಾಗ ಹಿಗ್ಗದೆ, ತೆಗಳಿದಾಗ ಕುಗ್ಗದೆ ನಿರ್ಲಿಪ್ತ ಮನೋಭಾವ ಬೆಳೆಸಿಕೊಳ್ಳಬೇಕು. ಇಲ್ಲದಿದ್ದರೆ ಕಾವಿಬಟ್ಟೆ ಧರಿಸಿದ್ದು ಕಪಟನಾಟಕದಂತಾಗುವುದು. ಮಠವೆಂದರೆ ಕೇವಲ ಕಟ್ಟಡವಲ್ಲ, ಅದು ಭಕ್ತರ ಶ್ರದ್ಧಾಭಕ್ತಿಯ ಕೇಂದ್ರವಾಗಬೇಕು. ಅಲ್ಲಿಗೆ ಬರುವ ಭಕ್ತರಲ್ಲಿ ಧಾರ್ಮಿಕ ಮತ್ತು ನೈತಿಕ ಜಾಗೃತಿಯಾಗಬೇಕು. ಅವರ ಮನಸ್ಸಿಗೆ ಶಾಂತಿ, ಸಮಾಧಾನ ಲಭ್ಯವಾಗುವ ವಾತಾವರಣವಿರಬೇಕು. ಧರ್ಮ ಪ್ರಚಾರದ ಜೊತೆಗೆ ಜಾತ್ಯತೀತವಾಗಿ ಅನ್ನ, ಅಕ್ಷರ, ಅರಿವಿನ ದಾನವೂ ಆಗಬೇಕು. ಜನಕಲ್ಯಾಣವೇ ಮುಖ್ಯವಾಗಬೇಕು. ಆಗ ಸ್ವಾಮಿಗಳು ಮತ್ತು ಭಕ್ತರು ಪ್ರಗತಿ ಸಾಧಿಸಲು ಸಾಧ್ಯ. ಪ್ರಸ್ತುತ ದಿನಮಾನಗಳಲ್ಲಿ ಧರ್ಮ ಎನ್ನುತ್ತಲೇ ಏನೇನೋ ಕರ್ಮಠಗಳನ್ನು ಆಚರಿಸುವ ಸ್ವಾಮಿಗಳು ಇದ್ದಾರೆ, ಭಕ್ತರೂ ಇದ್ದಾರೆ. ಬಸವ ಪರಂಪರೆಯಲ್ಲಿ ಕರ್ಮಠಗಳಿಗೆ ಸ್ಥಾನವಿಲ್ಲ. ಈ ಪರಂಪರೆಯಲ್ಲಿರುವ ಭಕ್ತರು ಮತ್ತು ಸ್ವಾಮಿಗಳು ಕಾಯಕ, ದಾಸೋಹ ಮತ್ತು ಇಷ್ಟಲಿಂಗ ನಿಷ್ಠೆಗೆ ಒತ್ತು ಕೊಡಬೇಕಾಗುತ್ತದೆ. ಇವುಗಳನ್ನು ಬಿಟ್ಟು ಬೇರೆ ದಾರಿ ಹಿಡಿಯಬಾರದು. ಅದರಲ್ಲೂ ಲಿಂಗಾಯತ ಧರ್ಮದ ತಾಯಂದಿರು ಗೌರಿ ಅಥವಾ ಇನ್ನಾವುದೋ ವ್ರತ ಮಾಡುವುದಾಗಲಿ, ಪುರುಷರು ತೀರ್ಥಕ್ಷೇತ್ರಗಳಿಗೆ ಹೋಗುವುದಾಗಲಿ, ದೇವಾಲಯ ಕಟ್ಟಿಸುವುದಾಗಲಿ ಸಲ್ಲದು. ಲಿಂಗಾಯತ ಧರ್ಮೀಯರಿಗೆ ಬಸವಣ್ಣನವರೇ ಗುರು, ತಂದೆ, ತಾಯಿ, ಬಂಧು, ಬಳಗ ಎಂದು ಬಸವ ಭಕ್ತಿಯನ್ನು ಮೈಗೂಡಿಸಿಕೊಳ್ಳಬೇಕು. ಬಸವ ಭಕ್ತಿ ಎಂದರೆ ಬಸವಣ್ಣನವರ ಪ್ರತಿಮೆಗೆ ರುದ್ರಾಭಿಷೇಕ ಮತ್ತಿನ್ನೇನೋ ಮಾಡಿ ಅಡ್ಡ ಉದ್ದ ಬೀಳುವುದಲ್ಲ, ಭಾವಚಿತ್ರ ಪೂಜಿಸುವುದಲ್ಲ, ಅವರ ವಚನಗಳ ಆಶಯದಂತೆ ಬದುಕಿ ಸಕಲ ಜೀವಾತ್ಮರ ಲೇಸನ್ನು ಬಯಸುವುದು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಎನ್ನುವ ವಚನದ ಆಶಯದಂತೆ ಸ್ವಾಮಿಗಳು ಮತ್ತು ಭಕ್ತರು ನಡೆದುಕೊಳ್ಳುವುದು. ಸ್ವಾಮಿಗಳಾದವರು ಪಾರದರ್ಶಕ ವ್ಯಕ್ತಿತ್ವವುಳ್ಳವರಾಗಬೇಕು. ತಮ್ಮ ವ್ಯಕ್ತಿತ್ವಕ್ಕೆ ಕಲಂಕ ಬರುವಂತೆ ನಡೆದುಕೊಂಡರೆ ಸ್ವಾಮಿತ್ವವನ್ನೇ ತ್ಯಜಿಸಬೇಕು. ಭಕ್ತರು ಸಹ ಅಂಥ ಸ್ವಾಮಿಗಳನ್ನು ಮಠದಿಂದ ಹೊರಗೆ ಹಾಕಬೇಕು. ಇಂಥ ಮಾತುಗಳನ್ನು ಹೇಳಲು ಕಾರಣ ಇತ್ತೀಚಿನ ದಿನಮಾನಗಳಲ್ಲಿ ಮಠಗಳ ಮತ್ತು ಸ್ವಾಮಿಗಳ ಬಗ್ಗೆ ಗೌರವ ಕಡಿಮೆಯಾಗಿ ಅವರನ್ನು ಅನುಮಾನದಿಂದ ನೋಡುವ ವಾತಾವರಣ ಹೆಚ್ಚುತ್ತಿದೆ. ಆದರೂ ಮುಗ್ಧ ಭಕ್ತರು ಸ್ವಾಮಿಗಳ ನಡಾವಳಿಕೆಯನ್ನು ಗಮನಿಸದೆ ಕಾವಿದಾರಿಗಳು ಎಂದು ಕಾಲಿಗೆ ಬೀಳುವುದು, ಕಾಣಿಕೆ ಕೊಡುವುದು ನಡೆದೇ ಇದೆ. ಕಾವಿ ತ್ಯಾಗದ ಸಂಕೇತವೇ ಹೊರತು ಭೋಗದ ಸಂಕೇತವಲ್ಲ. ತ್ಯಾಗಮನೋಭಾವ ಇಲ್ಲವಾದರೆ ಕಾವಿಗೆ ಅಪಚಾರ ಎಸಗಿದಂತೆ ಎನ್ನುವ ಎಚ್ಚರ ಕಾವಿದಾರಿಗಳಿಗೆ ಮತ್ತು ಅದನ್ನು ಹಾಕುವಂತಹ ವಾತಾವರಣ ಕಲ್ಪಿಸಿದ ಭಕ್ತರಿಗೆ ಬರಬೇಕು. ಆಗ ಮಾತ್ರ ಮಠ ಮತ್ತು ಸಮಾಜ ಅಭಿವೃದ್ಧಿ ಹೊಂದಲು ಸಾಧ್ಯ. ಒಬ್ಬ ವ್ಯಕ್ತಿ ಬಿಳಿ ಬಟ್ಟೆ, ಕಳಚಿ ಕಾವಿ ಬಟ್ಟೆ ಧರಿಸಿ ಪಟ್ಟವಾಗುತ್ತಲೇ ಎಲ್ಲ ಜನರು ಅವರನ್ನು ಭಕ್ತಿ, ಗೌರವದಿಂದ ಕಾಣುವರು. ಜೊತೆಗೆ ಲೇವಡಿ ಮಾಡುವವರು ಇರುತ್ತಾರೆ. ಅಂಥ ಸಂದರ್ಭದಲ್ಲಿ ಸ್ವಾಮಿತ್ವಕ್ಕೆ ಗೌರವ ಬರುವಂತೆ ಆ ವ್ಯಕ್ತಿಯ ನಡಾವಳಿಕೆಗಳಿದ್ದು ಹೊಗಳಿಕೆ, ತೆಗಳಿಕೆಗೆ ಬಲಿಯಾಗದಂತೆ ಎಚ್ಚರವಹಿಸಬೇಕು. ತಾನು ಶುದ್ಧವಾಗಿದ್ದಾಗ ಆಪಾದನೆ ಬಂದರೆ ಮನೋಸ್ಥೈರ್ಯವನ್ನು ಕಳೆದುಕೊಳ್ಳದೆ ನ್ಯಾಯನಿಷ್ಠುರಿ ದಾಕ್ಷಿಣ್ಯಪರ ನಾನಲ್ಲ, ಲೋಕವಿರೋಧಿ ಶರಣನಾರಿಗೂ ಅಂಜುವವನಲ್ಲ ಎನ್ನುವ ದಿಟ್ಟತನದಿಂದ ವರ್ತಿಸಬೇಕು. ಆಗ ಗುರುತ್ವಕ್ಕೆ ಗೌರವ ಬರಲು ಸಾಧ್ಯ. ಸ್ವಾಮಿತನ ಹೂವಿನ ಹಾಸಿಗೆ ಇದ್ದಂತೆ ಮುಳ್ಳಿನ ಹಾಸಿಗೆಯೂ ಹೌದು. ಅದನ್ನು ಹೂವಿನ ಇಲ್ಲವೇ ಮುಳ್ಳಿನ ಹಾಸಿಗೆ ಮಾಡಿಕೊಳ್ಳುವುದು ಆ ಸ್ವಾಮಿಯ ವ್ಯಕ್ತಿತ್ವವನ್ನು ಅವಲಂಬಿಸಿರುತ್ತದೆ. ಸ್ವಾಮಿಗಳು ಕಾರಿನಲ್ಲಿ ಓಡಾಡುತ್ತಾರೆ, ಕುಡಿದ ನೀರು ಅಲ್ಲಾಡುವುದಿಲ್ಲ, ದೊಡ್ಡ ಬಂಗಲೆಯಲ್ಲಿದ್ದು ಐಷಾರಾಮಿ ಜೀವನ ನಡೆಸುತ್ತಾರೆ ಎಂದು ಅನೇಕ ಜನರು ಭಾವಿಸುವುದುಂಟು. ಅಂತಲ್ಲಿದ್ದು ಆದರ್ಶ ಬದುಕು ನಡೆಸುವ ಸ್ವಾಮಿಗಳ ಸಂಕಷ್ಟಗಳನ್ನು ಭಕ್ತರು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಸ್ವಾಮಿತನ ಗೌರವದ ಸ್ಥಾನವೆಂದು ತಲೆಯ ಮೇಲೆ ಪುಷ್ಪ ಸುರಿಯುತ್ತಾರೆ, ಕೊರಳಿಗೆ ಹಾರ ಹಾಕುತ್ತಾರೆ. ಅದೇ ಸ್ವಾಮಿ ದಾರಿ ಬಿಟ್ಟರೆ ಕಲ್ಲನ್ನು ಎಸೆಯುತ್ತಾರೆ ಎನ್ನುವುದನ್ನು ಮರೆಯಬಾರದು. ಜನರು ಕಲ್ಲೆಸೆಯುವಂತೆ ಆದರೆ ಆ ಸ್ವಾಮಿಯ ಬದುಕಿಗೆ ಬೆಲೆ ಇರುವುದಿಲ್ಲ. ಒಬ್ಬ ಸ್ವಾಮಿ ಎಂಥದೇ ಇಕ್ಕಟ್ಟು ಬಿಕ್ಕಟ್ಟಿನ ಪರಿಸ್ಥಿತಿ ಬಂದರೂ ತನ್ನ ನೈತಿಕತೆಯನ್ನು ಕಳೆದುಕೊಳ್ಳಬಾರದು. ಅನೈತಿಕತೆಯುಳ್ಳ ಸ್ವಾಮಿ ಯಾವುದೇ ಶಕ್ತಿಯನ್ನು ಪಡೆದುಕೊಳ್ಳಲಾಗುವುದಿಲ್ಲ. ಸಮಾಜವನ್ನು ಅಂದರೆ ಭಕ್ತರನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸುವಲ್ಲಿಯೂ ಸೋಲುವರು. ಇದಕ್ಕಿಂತ ಮುಖ್ಯವಾದದ್ದು ಮಠ ಸ್ವಾರ್ಥಿಗಳ ಮತ್ತು ಸಂಬಂಧಿಗಳ ಕಪಟ ಕಾರಸ್ಥಾನವಾಗದಂತೆ ಎಚ್ಚರಿಕೆ ವಹಿಸಬೇಕು. ನಿಷ್ಠೆ, ನೈತಿಕತೆ ಮತ್ತು ಪ್ರಾಮಾಣಿಕತೆಯಿಂದ ದುಡಿಯುವ ವ್ಯಕ್ತಿಗಳಿಗೆ ಮಾತ್ರ ಮಠದಲ್ಲಿ ಅವಕಾಶವಿರಬೇಕು.
ಬದಲಾಗಿ ಬಂಧು ಬಳಗ, ಜಾತಿ ಮತ ಎಂದುಕೊಂಡರೆ ಅಂಥವರಿಗೆ ಮಣೆ ಹಾಕಿದರೆ ಅಪಾಯ ತಪ್ಪಿದ್ದಲ್ಲ. ಕೆಲವರು ಬಸವಣ್ಣನವರ ಹೆಸರಿನಲ್ಲಿ ಮಠ ಕಟ್ಟಿ ತಮ್ಮ ಸ್ವಾರ್ಥ ಸಾಧಿಸಿಕೊಳ್ಳುವರು. ವಾಸ್ತವವಾಗಿ ಅಲ್ಲಿ ಶರಣರ ವಚನಗಳ ಆಶಯದಂತೆ ಬಾಳಿ ಅದನ್ನೇ ಭಕ್ತರಿಗೆ ಬೋಧಿಸಬೇಕಿತ್ತು. ಬಸವಣ್ಣನವರು ಮೌಢ್ಯ, ಕಂದಾಚಾರಗಳ ವಿರೋಧಿಗಳಾಗಿದ್ದರು. ಆದರೆ ಅವರ ಹೆಸರಿನ ಮಠದಲ್ಲೇ ಹೋಮಾದಿ ಕ್ರಿಯೆಗಳನ್ನು ನಡೆಸಿದರೆ ಅಥವಾ ಅಂಥವುಗಳಿಗೆ ಪ್ರೋತ್ಸಾಹಿಸಿದರೆ ಸ್ವಾಮಿತ್ವಕ್ಕೆ ಮಾತ್ರವಲ್ಲ, ಬಸವಣ್ಣನವರಿಗೂ ಅಪಚಾರ ಮಾಡಿದಂತೆ. ಸ್ವಾಮಿಗಳು ಜ್ಯೋತಿಷ್ಯ, ಪಂಚಾಂಗ, ರಾಹುಕಾಲ ಇತ್ಯಾದಿ ನೋಡುವ ಅಥವಾ ಅವುಗಳನ್ನು ಬಯಸುವ ಭಕ್ತರಿಗೆ ಪ್ರೋತ್ಸಾಹಿಸುವ ಕಾರ್ಯವನ್ನು ಮಾಡಬಾರದು. ಬಸವ ಪರಂಪರೆಯ ಕೆಲವು ಮಠ ಮತ್ತು ಊರುಗಳಲ್ಲಿ ತಿಂಗಳುಗಟ್ಟಲೆ ಪುರಾಣ ಪ್ರವಚನ ನಡೆಯುವುದುಂಟು. ಪ್ರಭುದೇವರು ಪುರಾಣವೆಂಬುದು ಪುಂಡರ ಗೋಷ್ಠಿ ಎಂದು ಹೀಗಳೆದಿದ್ದಾರೆ. ಅಕ್ಕಮಹಾದೇವಿಯವರು ವೇದಶಾಸ್ತ್ರ, ಆಗಮ ಪುರಾಣಗಳೆಲ್ಲವೂ ಕೊಟ್ಟಣವ ಕುಟ್ಟಿದ ನುಚ್ಚು ತೌಡು ಕಾಣಿಬೋ ಎಂದು ಎಚ್ಚರಿಸಿದ್ದಾರೆ. ಬಸವಣ್ಣನವರು ಆದಿಪುರಾಣ ಅಸುರರಿಗೆ ಮಾರಿ, ವೇದಪುರಾಣ ಹೋತಿಂಗೆ ಮಾರಿ, ರಾಮಪುರಾಣ ರಕ್ಕಸರಿಗೆ ಮಾರಿ, ಭಾರತ್ ಪುರಾಣ ಗೋತ್ರಕ್ಕೆ ಮಾರಿ ಎಂದು ತಮ್ಮ ಅನೇಕ ವಚನಗಳಲ್ಲಿ ಪುರಾಣಗಳ ಹೂರಣವನ್ನು ಬಿಚ್ಚಿಟ್ಟಿದ್ದಾರೆ. ಹಾಗಾಗಿ ಮಠಗಳಲ್ಲಿ ಪುರಾಣಗಳ ಬದಲು ಶರಣರ ಸಂದೇಶ ಸಾರುವ ಚಿಂತನ ಮಂಥನ ನಡೆಯಬೇಕು. ಮಠ ಅನುಭವ ಮಂಟಪದ ಕಾರ್ಯ ಮುಂದುವರಿಸಬೇಕು. ಭಕ್ತರು ದಾರಿ ತಪ್ಪಿದಾಗ ತಿದ್ದುವ, ಎಚ್ಚರಿಸುವ ಕಾರ್ಯ ಸ್ವಾಮಿಗಳಿಂದ ನಡೆಯಬೇಕು. ಅದರಲ್ಲೂ ಲಿಂಗಾಯತ ಮಠಗಳ ಸ್ವಾಮಿಗಳ ಜವಾಬ್ದಾರಿ ಗುರುತರವಾದುದು. ಪರಂಪರೆಯಿಂದಲೂ ಜನರು ಏನೆಲ್ಲ ಕಂದಾಚಾರಗಳ ಕೂಪದಲ್ಲಿ ಮುಳುಗಿದ್ದು ಅವೇ ಧರ್ಮಾಚರಣೆ ಎಂದು ಇಂದಿಗೂ ಆಚರಿಸುತ್ತಾ ಬರುತ್ತಿದ್ದಾರೆ. ಅವುಗಳನ್ನು ಬದಲಾಯಿಸಿಕೊಳ್ಳಲು ಹೇಳಿದರೆ ಇವರೆಂಥ ಸ್ವಾಮಿಗಳು ಎಂದು ಹಿಂದೆ ಮುಂದೆ ಆಡಿಕೊಳ್ಳುವ ಭಕ್ತರ ಸಂಖ್ಯೆ ಹೆಚ್ಚಬಹುದು. ಹಾಗಂತ 10 ಕೂಡ 11 ಪರ್ಷಿ ಕೂಡ ಗೋವಿಂದ ಎನ್ನುವಂತೆ ವರ್ತನೆ ಇರಬಾರದು. ನಾವು ನಮ್ಮ ವಿದ್ಯಾರ್ಥಿ ಜೀವನದಿಂದಲೂ ಗಣಪತಿ ನಮ್ಮ ಪರಂಪರೆ ಅಲ್ಲ, ಲಿಂಗವಂತರು ಇಷ್ಟಲಿಂಗವನ್ನು ಹೊರತುಪಡಿಸಿ ಮತ್ತಾವುದಕ್ಕೂ ಮಾರುಹೋಗಬಾರದು ಎಂದು ಹೇಳುತ್ತಲೇ ಬಂದಿದ್ದೇವೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ರಾಜಕೀಯದಲ್ಲಿ ಧರ್ಮ ಅಥವಾ ಧರ್ಮದಲ್ಲಿ ರಾಜಕೀಯ ಬೆರೆತು ಸತ್ಯ ಹೇಳಿದವರನ್ನೇ ನಿಂದಿಸುವ ಪ್ರಾಜ್ಞರು ಹೆಚ್ಚಾಗಿದ್ದಾರೆ. ಅದರಲ್ಲೂ ವಾಟ್ಸಾಪ್ ಭಕ್ತರ ಹಾವಳಿ ಹೇಳತೀರದು. ಅವರು ವಿಶ್ವವಿದ್ಯಾಲಯದ ಮೆಟ್ಟಿಲು ತುಳಿಯದಿದ್ದರೂ ವಾಟ್ಸಾಪ್ ವಿಶ್ವವಿದ್ಯಾಲಯದ ಪದವೀಧರರು. ಅವರ ಬರವಣಿಗೆ ತುಂಬಾ ಚುರುಕಾಗಿರುತ್ತದೆ. ತಾವೇ ನೀತಿ ಬೋಧಕರಾಗುತ್ತಾರೆ. 2 ವರ್ಷಗಳ ಹಿಂದೆ ನಮ್ಮ ನಾಟಕೋತ್ಸವದ ಶಿವಧ್ವಜಾರೋಹಣದಲ್ಲಿ ಗಣಪತಿ ನಮ್ಮ ಸಂಸ್ಕೃತಿ ಅಲ್ಲ ಎಂದದ್ದನ್ನೇ ಪ್ರಧಾನ ಮಾಡಿಕೊಂಡು ನಮ್ಮ ಬಗ್ಗೆ ಟೀಕೆ ಟಿಪ್ಪಣಿಗಳು ವಾಟ್ಸಾಪ್, ಯೂಟ್ಯೂಬ್, ಫೇಸ್ಬುಕ್, ಪತ್ರಿಕೆ ಇಂಥ ಮಾಧ್ಯಮಗಳಲ್ಲಿ ಬಂದವು. ಈಗಲೂ ಬರುತ್ತಲೇ ಇವೆ. ಹಾಗಂತ ನಮ್ಮ ತತ್ವಾದರ್ಶಗಳಿಂದ ವಿಮುಖರಾಗಬಾರದು ಎನ್ನುವ ಎಚ್ಚರ ನಮಗಿದೆ. ಈ ಎಚ್ಚರ ಎಲ್ಲ ಲಿಂಗಾಯತ ಮಠಾಧೀಶರು ಮತ್ತು ಭಕ್ತರಲ್ಲಿ ಇರಬೇಕಾದ ಅಗತ್ಯವಿದೆ. ಕಲ್ಲ ನಾಗರ ಕಂಡಡೆ ಹಾಲನೆರೆಯೆಂಬರು. ದಿಟದ ನಾಗರ ಕಂಡಡೆ ಕೊಲ್ಲೆಂಬರಯ್ಯ. ಉಂಬ ಜಂಗಮ ಬಂದರೆ ನಡೆಯೆಂಬರು. ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯೆಂಬರಯ್ಯ. ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದಡೆ. ಕಲ್ಲ ತಾಗಿದ ಮಿಟ್ಟೆಯಂತಪ್ಪರಯ್ಯ. ಬಸವತತ್ವ ಹೇಳುವ ಬಸವಣ್ಣನವರನ್ನು ಧರ್ಮಗುರು ಎಂದು ಒಪ್ಪುವ ಬಹುತೇಕ ಲಿಂಗಾಯತ ತಾಯಂದಿರೆ ನಾಗರ ಪಂಚಮಿ ಬಂತೆಂದರೆ ಹುತ್ತ ಹುಡುಕಿಕೊಂಡು ಹೋಗುವರು. ಕೆಲವರು ಕಲ್ಲು ನಾಗಪ್ಪನಿಗೆ ಹಾಲನ್ನೆರೆಯುವರು. ಅಂಥ ಸಂದರ್ಭದಲ್ಲಿ ಇವರ ಭಕ್ತಿಗೆ ಮೆಚ್ಚಿ ನಿಜವಾದ ನಾಗರ ಹಾವು ಹುತ್ತದಿಂದ ಹೊರಬಂದು ಹೆಡೆ ಎತ್ತಿದರೆ ಅದನ್ನು ಪೂಜೆ ಮಾಡಬೇಕಲ್ಲವೇ? ಆದರೆ ಆಗ ಮಾಡುವುದೇನು? ಅಯ್ಯೋ ಹಾವು ಹಾವು ಎಂದು ಹಿಂದೆ ಸರಿಯುವರು. ಕೋಲು ಕಲ್ಲಿನಿಂದ ಅದನ್ನು ಹೊಡೆದು ಸಾಯಿಸುವರು. ಇದೆಂಥ ಭಕ್ತಿ? ಯಾರಾದರೂ ಹಸಿವಿನಿಂದ ಬಳಲಿ ಅಮ್ಮ ಒಂದು ತುತ್ತು ಅನ್ನ ಕೊಡಿ ಎಂದರೆ ಕೊಡುವರೇನು? ಮುಂದಕ್ಕೆ ಹೋಗಪ್ಪ, ಇನ್ನೂ ಅಡಿಗೆ ಆಗಿಲ್ಲ, ದೇವರಿಗೆ ಎಡೆ ಹಿಡಿದಿಲ್ಲ ಎಂದು ಅವನನ್ನು ದಬಾಯಿಸುವರು. ಆದರೆ ಉಣ್ಣದ ದೇವರಿಗೆ ಎಡೆ ಹಿಡಿಯುವರು. ಇಂಥ ಕಾರ್ಯಗಳು ಮೌಢ್ಯದ ಪರಿಧಿಗೆ ಬರುತ್ತವೆ. ಇದನ್ನು ಜನರು ಅರ್ಥಮಾಡಿಕೊಳ್ಳಬೇಕಿದೆ. ಜನರ ನಡಾವಳಿಕೆಗಳನ್ನು ಕಂಡೇ ಬಸವಣ್ಣನವರು ಮೇಲಿನ ವಚನದಲ್ಲಿ ಹೇಳಿರುವುದು. ಅವರು ತಮ್ಮ ಮತ್ತೊಂದು ವಚನದಲ್ಲಿ ಲಿಂಗವ ಪೂಜಿಸಿ ಜಂಗಮೋನುದಾಸೀನ ಮಾಡಬಾರದು ಎಂದಿದ್ದಾರೆ. ಲಿಂಗದ ಸಾಕಾರ ರೂಪವೇ ಜಂಗಮ ಎನ್ನುವುದು ಬಸವಣ್ಣನವರ ಸಂದೇಶ. ಜಂಗಮಕ್ಕೆ ಅಂದರೆ ಜನರಿಗೆ ಉಣ್ಣಿಸಿದರೆ ಲಿಂಗಕ್ಕೆ ನೈವೇದ್ಯ ಮಾಡಿದ್ದಕ್ಕಿಂತ ಹೆಚ್ಚು ಫಲಪ್ರದ. ಇಂಥ ಭಾವ ಮಠದ ಭಕ್ತರಲ್ಲಿ ಬರುವಂತೆ ಗಮನಹರಿಸಬೇಕು. ಇವತ್ತು ಚಾತುರ್ವರ್ಣ ಮತ್ತು ಸನಾತನ ಧರ್ಮದ ಬಗ್ಗೆ ಮಾತನಾಡಿದರೆ ಸಾಕು, ಅಂಥವರ ಮೇಲೆ ಮುಗಿಬೀಳುವ ವರ್ಗವೇ ಇದೆ. ಹಾಗಂತ ಬಸವ ತತ್ವ ಬಿಟ್ಟು ಹೊತ್ತು ಬಂದಂತೆ ಕೊಡೆ ಹಿಡಿಯುವ ಕಾರ್ಯವನ್ನು ಸ್ವಾಮಿಗಳಾಗಲಿ ಅವರ ಭಕ್ತರಾಗಲಿ ಮಾಡಬಾರದು. ಅವರಲ್ಲಿ ಬಸವನಿಷ್ಠೆ ಗಟ್ಟಿಗೊಂಡರೆ ತಮ್ಮ ಧರ್ಮದ ತತ್ವಾದರ್ಶಗಳಂತೆ ನಡೆಯಲು ಸಾಧ್ಯ. ಸ್ವಾಮಿಗಳಿಗೆ ಪುರಾಣ ಪ್ರಜ್ಞೆಗಿಂತ ಐತಿಹಾಸಿಕ ಮತ್ತು ವರ್ತಮಾನ ಪ್ರಜ್ಞೆ ಇರಬೇಕು. ಸ್ವಾಮಿಗಳಾದವರು ಏನನ್ನೂ ಬೇಡಬಾರದು ಮತ್ತು ಭಕ್ತರಾದವರು ಬೇಡಿಸಿಕೊಳ್ಳಬಾರದು ಎನ್ನುವ ಅಭಿಪ್ರಾಯ ಶಿವಯೋಗಿ ಸಿದ್ದರಾಮೇಶ್ವರದು.
ಅದರರ್ಥ ಸ್ವಾಮಿಗಳಾದವರು ಬರೀ ಬೇಡುವುದನ್ನೇ ಕಾಯಕ ಮಾಡಿಕೊಳ್ಳದೆ ಕಾಯಕದ ಮೂಲಕವೇ ತಮ್ಮ ಮಠವನ್ನು ಮುನ್ನಡೆಸಬೇಕು ಮತ್ತು ಭಕ್ತರಿಗೂ ಕಾಯಕದ ಮಹತ್ವ ತಿಳಿಸಿ ಅವರು ದುಡಿಯುವಂತೆ ಪ್ರೇರೇಪಿಸಬೇಕು. ಹಾಗೆ ದುಡಿದವರು ಮಠದ ಸತ್ಕಾರ್ಯಗಳಿಗೆ ದಾಸೋಹ ರೂಪದಲ್ಲಿ ಕೊಡುವ ಸಂಸ್ಕೃತಿಯನ್ನು ಬೆಳೆಸಬೇಕು. ಇಂಥ ಸಂಸ್ಕೃತಿಯನ್ನು ಭಕ್ತರಲ್ಲಿ ಬೆಳೆಸಿದವರು ನಮ್ಮ ಗುರುಗಳಾದ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಅವರ ಕಾಲದಲ್ಲಿ ಸಿರಿಗೆರೆ ಮಠವನ್ನು ದುಗ್ಗಾಣಿ ಮಠ ಎಂದು ಹೀಗಳೆಯುತ್ತಿದ್ದರು. ಶಿಷ್ಯರ ಸ್ಥಿತಿಯೂ ಹಾಗೇ ಇತ್ತು. 1977ರಲ್ಲಿ ನಮ್ಮ ಪಟ್ಟಾಭಿಷೇಕವಾಯಿತು. ಆಗ ಸಿರಿಗೆರೆ ಮಠ ಕೋಟ್ಯಾಧಿಪತಿಗಳ ಮಠ ಎನ್ನುತ್ತಿದ್ದರು. ನಿಜಕ್ಕೂ ನಮ್ಮ ಮಠ ಕೋಟ್ಯಾಧಿಪತಿಗಳ ಮಠವೇ ಎಂದು ನಮ್ಮ ಗುರುಗಳನ್ನು ಕೇಳಿದಾಗ ಹೌದು ಎಂದರು. ಹೇಗೆ ಎಂದಾಗ ನಮ್ಮ ಮಠಕ್ಕೆ ಸಿರಿಗೆರೆಯಿಂದ ದೇಶ ವಿದೇಶದುದ್ದಗಲಕ್ಕೆ ಬ್ರಾಹ್ಮಣರಿಂದ ಹರಿಜನರವರೆಗೆ ಶಿಷ್ಯರಿದ್ದಾರೆ. ಅವರ ಸಂಖ್ಯೆ ಕೋಟಿ ಕೋಟಿ. ಹೀಗಿರುವಾಗ ನಾವು ಕೋಟ್ಯಾಧಿಪತಿಗಳಲ್ಲವೇ ಎಂದು ನಮಗೆ ಪ್ರಶ್ನೆ ಹಾಕಿದರು. ಇದರರ್ಥ ಮಠ ಹಣದಿಂದ ಶ್ರೀಮಂತವಾಗುವುದಲ್ಲ, ಭಕ್ತರ ಸಂಖ್ಯೆಯಿಂದ ಶ್ರೀಮಂತವಾಗಬೇಕು. ನಮ್ಮ ಗುರುಗಳು ಭಕ್ತರನ್ನು ಜಾಗೃತಗೊಳಿಸಿ ಅವರಲ್ಲಿ ಕಾಯಕ ಪ್ರಜ್ಞೆ ಬೆಳೆಸಿದರು. ಅದರಿಂದ ಸಿರಿಗೆರೆ ಮಠ ಬಹು ಎತ್ತರಕ್ಕೆ ಬೆಳೆಯಲು ಕಾರಣವಾಗಿದೆ. ಸ್ವಾಮಿಗಳ ಆದರ್ಶ ವ್ಯಕ್ತಿತ್ವ, ಭಕ್ತರ ನೈತಿಕ ನೆಲೆಗಟ್ಟು ಮತ್ತು ಅವರ ಸಂಖ್ಯೆಯಿಂದ ಮಠ ಶ್ರೀಮಂತ ಮಠವಾಗಬೇಕು. ಅದು ಕೇವಲ ಭಕ್ತರ ಕಾಣಿಕೆ ಅಥವಾ ಇನ್ನಿತರ ದುಡಿಮೆಯಿಂದ ಶ್ರೀಮಂತವಾಗಬಾರದು. ಹಾಗಂತ ಭಕ್ತರು ಕಾಣಿಕೆ ಕೊಡಬಾರದು ಎಂದಲ್ಲ, ಆದರೆ ಈಗ ಹಣದಿಂದ ಮಠವನ್ನು ಮತ್ತು ಸ್ವಾಮಿಗಳನ್ನು ಅಳೆಯುವ ಕೆಟ್ಟ ಪದ್ಧತಿ ಇದೆ. ಇದು ಬಸವತತ್ವಕ್ಕೆ ಸಲ್ಲದ ನಡಾವಳಿಕೆ. ಮಠದ ಘನತೆ ಇರುವುದು ಮಠಾಧಿಪತಿಗಳ ಆದರ್ಶ ವ್ಯಕ್ತಿತ್ವ, ಜನಪರ ಕಾಳಜಿ, ಧಾರ್ಮಿಕ ನೆಲೆಗಟ್ಟಿನ ಮೇಲೆ. ಒಂದು ಮಠದ ಪೀಠದಿಂದ ಸ್ವಾಮಿಗಳು ದೊಡ್ಡವರಾಗದೆ ಅವರ ಸನ್ನಡತೆ, ಸಾಮಾಜಿಕ ಕಲ್ಯಾಣ ಕಾರ್ಯಗಳ ಮೂಲಕ ಪೀಠಕ್ಕೆ ಗೌರವ ತರಬೇಕು. ಅವರು ನದಿಯಂತೆ ಹರಿಯುವ, ಮರದಂತೆ ಬೆಳೆದು ಹೂ ಹಣ್ಣು ಕೊಡುವ ಕಾಯಕ ನಿರ್ವಹಿಸಬೇಕು. ಮಹಾದೇವಿಯಕ್ಕನವರು ಹೇಳುವಂತೆ ನಿಮ್ಮ ತಲೆಗೆ ಹೂವ ತಹೆನಲ್ಲದೆ ಹುಲ್ಲ ತಾರೆನು ಎನ್ನುವ ಭಾವವನ್ನು ಬಲಗೊಳಿಸಿಕೊಂಡಾಗಲೇ ಸ್ವಾಮಿತ್ವದ ಘನತೆ, ಮಠದ ಗೌರವ, ಭಕ್ತರ ಭಕ್ತಿ ಹೆಚ್ಚಲು ಸಾಧ್ಯ.